ಬಂದಿತ್ತು ಕನಕ ನಮ್ಮ ಅಣ್ಣ ಬಂದಿದ್ರು ಯಾಕಕ್ಕ ಅದೇ ಎಲ್ರಿಗೂ ಭಾಗ ಮಾಡ್ಕೊಂಡ್ರಂತೆ ನನಗೂ ಒಸಿ ಕೊಡೋದ ಆಗ್ಲಿಂದನೂ ನಿಗವಣೆ ನೋಡಿಲ್ಲ ಕರ್ದಿಲ್ಲ ಬವಣಿಸಿಲ್ಲ ಅಂದ್ಬಿಟ್ಟು ನನಗೂ ಅವರು 4 ಎಕರೆ ತಗೊಂಡ್ರಂತೆ ನನಗೊಂದು 3 ಎಕರೆ ಬಿಟ್ಟಿವಿ ಕೊಡವನಿಂದ ಆಧಾರ್ ಕಾರ್ಡ ನನ್ನ ಹೆಸರಿಗೆ ಕುಣ್ಸುಸ್ತಿ ಒಂದು ಬೇಕು ಅಂದ್ಬಿಟ್ಟು ಬಂದು ಇಸ್ಕೊಂಡು ಹೋಯ್ತು ನಮ್ಮ ಅಣ್ಣ ಹೆಂಗೋ ಬಿಡಕ್ಕ ಹೆಂಗೋ ಬುಡಿ ಪಪ್ಪ ಹೆಂಗೋ ಒಳ್ಳೇದಾಯ್ತಲ್ಲ ಅಯ್ಯೋ ಪಪ್ಪ ನಮಗೆ ಅದೇ ಒಟ್ಟೋರಿ ಅದು ನಿಮ್ಮ ಅಣ್ಣ ಅವತ್ತುವಂಗಂತೂ ಅಯ್ಯೋ ಪಪ್ಪ ಅಕ್ಕ ಇನ್ನೂ ಬಾಡಿಗೆ ಮನೇಲದೆ ಇನ್ನೊಂದು ಚೂರು ಸರಿ ಐತೆ ಕರ್ಕೊಬಂದು ಇಸ್ಕೋಬೇಕಲ್ಲ ಯಾವ ಬಾಡಿಗೆ ಮನೇನೂ ಬೇಡ ಏನು ಬೇಡ ಇತ್ಕೊಂಡು ಹೋಗ್ಲಿ ನಮ್ಮ ಜೊತೆ ಅಂತಿತ್ತು ನಿಮ್ಮ ಅಣ್ಣ ಬೇಜಾರು ಮಾಡ್ಕೊತಿದ್ರು ಅವ್ರೂ ಒಸಿ ಬೇಜಾರು ಮಾಡ್ಕೊತಿದ್ದಿಲ್ಲ ಅಯ್ಯೋ ಹಿಂಗೆ ಒಬ್ಬಂಟಿಯಾಗಿ ಹಿಂಗೆ ವನವಾಸದತ್ತಲ್ಲ ಪಪ್ಪ ಅಕ್ಕ ದೇವರು ಯಾರಿಗೂ ಅಂತ ಶಿಕ್ಷೆ ಕೊಡಬಾರ್ದು ಈ ಬಡ್ಡೆನ ಒಂಚೂರು ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು ಇವ್ನು ನೋಡಿದ್ರೆ ಹಿಂಗೆ ಆಡ್ತಾನಲ್ಲ ಮೀ ಅಂದ್ಕೊಂಡು ಏನಪ್ಪ ಆಟಿ ಬೇಜಾರು ಮಾಡ್ಕೊಳ್ಳೋರು ಕಣಕ ನಿಜವಾಗ್ಲೂ ಹೆಂಗೋ ಬಿಡಕ್ಕ ಹೆಂಗೋ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿರಕ್ಕ ಅದನ್ನೇ ನಾವು ಕೇಳ್ಕೊಳ್ಳೋದು ಆಳ್ಗರಿ ಮುಂಡೆ ಮಗದು ಯಾಕಂಗೆ ಆಡೋನು ನನ್ನ ಮಗನಿಂದ ನೆಮ್ಮದಿಲ್ದಂಗೆ ಆಯ್ತಲ್ಲ ನಿಮ್ಗೆ ಏನಾದ್ರೆ ನನಗೆ ಬೇಜಾರು ಕನಕ ನಿಮ್ಮ ಕಂಡಂಗೆ ನಾವೇನಾರೇ ಇರಬೇಡ ಅಚ್ಚುಕಟ್ಟಾಗಿ ಅಂತ ಹೇಳಿದವಪ್ಪ ಹೇಳಿ ನೀವೇ ಹೇಳಿದವು ನಾವು ಅಚ್ಚುಕಟ್ಟಾಗಿ ನಮ್ಮ ಆಸೆ ಮಗ ಚೆನ್ನಾಗಿದೆ ನಮ್ಗೆ ಅಷ್ಟೇ ಸಾಕು ಅಂದ್ಕೊಂಡು ನಾವು ಅಷ್ಟು ಆಸೆ ಮಾಡ್ತೀವಿ ಅಂಥದ್ರಲ್ಲಿ ಇವನು ಹಿಂಗೆ ಆಡ್ತಾನೆ ನಾವೇನು ಮಾಡವ ಹೇಳಿ ನಿಜವಾಗ್ಲೂ ಸದ್ಯಕ್ಕೆ ಹೆಂಗೋ ಆಧಾರ ಒಂದು ಆಸರೆ ಆಯ್ತಲ್ಲ ಬಿಡ್ರಕ್ಕ ನಿಮಗೆ ಹೆಂಗೋ ಆಧಾರ ಒಂದು ಆಸರೆ ಆಯ್ತಲ್ಲ ಇನ್ನೇನು ಸ್ವಾತಿ ಚೆನ್ನಾಗಿದ್ದಾಳಕ್ಕ ಚೆನ್ನಾಗವಳೆ ಕನಕ ಚೆನ್ನಾಗವಳೆ ಇನ್ನೇನೋ ಹೂವು ಚೆನ್ನಾಗಿದ್ದದ ಚೆನ್ನಾಗದೆ ಈಗ ತರ ನಾಷ್ಟ ಮಾಡ್ಬಿಟ್ಟು ಕುಂತಿದ್ದೋ ಕೆಲಸ ಎಲ್ಲ ಆಯಿತು ಅವರು ಹೊಲ್ತಕ್ಕೆ ಹೋದ್ರು ನಮ್ಮ ಮಟ್ಟೆಯವರು ಕುಂತಿದ್ದೋ ಅವರು ಹೋಗೋಣ ಎಲ್ಲಿ ಹೋಗಿದ್ದಾನೆ ಯಾರು ಗೊತ್ತು ನಾನು ಸರಿಯಾಗಿ ಮಾತಾಡಕ್ಕಿಲ್ಲ ಅನ್ಕೊಟ್ಟೆ ಏನಪ್ಪ ಊಟ ಗೀಟ ಇಕ್ಕೊಂಡು ತಾನೇ ಉಣ್ತಾನೆ ಮಾತಾಡಕ್ಕಿಲ್ಲ ನನಗೆ ಇಷ್ಟ ಇಲ್ಲ ನನಗೆ ನಾವು ಯಾಕೆ ಮದುವೆ ಆದ್ಮೇಲೆ ಚೆನ್ನಾಗ್ತಾರೆ ಅಂತ ನಾವು ಇಷ್ಟೆಲ್ಲ ಓಡಾಡ್ಕೊಂಡು ಮಾಡಿದ್ವಕ್ಕ ಮದುವೆ ಬೇರೆಯವ್ರು ಮದುವೆ ಮಾಡ್ತೀವಿ ಅಂದ್ರೆ ನೀವು ತಲೆಗೆಡ್ಸ್ಕೊಳ್ಳಿಲ್ಲ ಅಂದರೆ ಯಾರು ತಾನೇ ಕಟ್ಕೊಂಡಿರ್ತೀರಿ ನನ್ನ ಮದುವೆಗ ಸಹಿಸರು ಈ ನನ್ನ ಮಗ ಆದ್ರೆ ಅವನು ಅಂತವನೇ ಬಾಯ್ಬಿಟ್ಟು ನಾವು ಏನಪ್ಪ ಅಂದ್ರೆ ಅವ್ನು ಮನ್ಸು ಬದಲಾವಣೆ ಆಗಬೇಕು ಚೆನ್ನಾಗಿ ಅಂದ್ಬಿಟ್ಟು ಆಡ್ತಿರೋದು ನೆನೆ ದಿವಸ ಹಂಗೂ ಕ್ಯಾನ್ ಆಡ್ದ ಅಲ್ಲಿಗೆ ಹೋಗಿದ್ದಾಳು ಹಂಗೆ ಹಿಂಗೆ ಅಂತವ ಕೇಳೋಷ್ಟು ಎಷ್ಟಿರೋದು ನಿನ್ಗೆ ಅಧಿಕಾರ ಹೋಗಿ ಅಲ್ಲಿರ್ಲಾಗ್ಲೇ ಎಲ್ಲರಿರ್ಲಿ ಅವಳು ನೀನೇ ಒಂದ್ಲ ಕೇಳಕ್ಕೆ ನೀನು ಅಂದ್ಬಿಟ್ಟು ಹಂಗಂದೆ ತಲೆಗೆಡ್ಸ್ಕೊಬಿಡಿಯಕ್ಕ ಏನೋ ದೇವ್ರದಿಂದ ದೇವರು ಕಂಡುಬಿಟ್ಟಂಗೆ ಹೆಂಗೋ ಆಸ್ತಿ ಪಾಸ್ತಿ ಸಿಕ್ಕದೆ ಸುಮ್ಕಿರಿ ತಲೆಗೆಡ್ಸ್ಕೊಬಿಡಿ ಹೆಂಗೋ ನೆಮ್ಮದಿಯಾಗಿರ್ಬೋದು ಅಯ್ಯೋ ಆಸ್ತಿಲ್ದಾನೆ ಮಗಿನ ಕಟ್ಕೊಂಡು ಇಲ್ಲಿ ಗಂಟ ವನವಾಸ ನಿಲ್ಬೇಕ ನಾನು ನನಗೆ ಆಸ್ತಿ ಪಾಸ್ತಿ ಮುಖ್ಯ ಅಲ್ಲ ಕನಕ ನನ್ನ ಮಗಳ ಜೀವನ ಮುಖ್ಯ ನನ್ನ ಹಳಿ ಮೈನು ನನ್ನ ಮಗಳು ಚೆನ್ನಾಗಿದ್ಬಿಟ್ರೆ ನನಗೆ ಇನ್ನೇನು ಬೇಡ ಕನಕ ಇವತ್ತಿಗೂ ನಾನು ಆಸೆ ಮಾಡೋಕ್ಕಿಲ್ಲ ದೇವ್ರನಿಗೂ ಇನ್ಯಾರಿಗೆ ನಾನು ಏನು ಸುಖ ಪಡಬೇಕಾಗಿತ್ತು ಏನು ಸೋಕೆ ಮಾಡಬೇಕಾಗಿತ್ತು ಈ ವಯಸ್ಸಲ್ಲಿ ಮಾಡಾಗಲೇ ಸೋಕಿಲ್ಲ ಒಟ್ಟಿಗಿಟ್ಟೇ ಇಲ್ಲ ಅವತ್ತು ಇಟ್ಟು ಒಟ್ಟಿಗೆ ಅನ್ನಿಲ್ಲ ಮೈಗೆ ಬಟ್ಟಿಲ್ದಂಗೆ ವನವಾಸ ಹತ್ಕೊಂಡು ಇವತ್ತು ಆ ಮಗಿನ ಜೀವನ ಹಾಳು ಮಾಡ್ತೇವನಿಲ್ಲ ಅನ್ಕೊಂಡು ನಾನು ನಿಜವಾಗ್ಲೂ ಹಿಂಗೆ ಮದುವೆ ಮಾಡ್ಕೊಂಡು ಹಿಂಗೆ ಆಡ್ತಾನಲ್ಲ ಅಂತ ಕೊರ್ಗಿ ಅಕ್ಕ ಸಾಯ್ತಾ ಕುಂತೀನಿ ಯಾವ ಆಸ್ತಿ ಬದುಕು ನನಗೆ ಬೇಕಾಗಿಲ್ಲ ಅಕ್ಕ ಏನಪ್ಪ ಅಂದರೆ ಅಚ್ಚುಕಟ್ಟಾಗಿ ನನ್ನ ಮಗಳನ್ನ ಒಂದು ಅಚ್ಚುಕಟ್ಟಾಗಿ ನೋಡ್ಕೊಬಿಟ್ರೆ ಅಷ್ಟೇ ಸಾಕು ಕಣ್ರಕ್ಕ ನನಗೆ ಇನ್ನೇನು ಬೇಡ ನಾನು ಇನ್ನೇನು ಆಸೆ ಮಾಡೋಕ್ಕಿಲ್ಲ ಕನಕ ನಾನು ನನಗೆ ನನ್ನ ಮಗಳು ಅಚ್ಚುಕಟ್ಟಾಗಿ ಇವ್ನಿಕನವ ನಾನು ಅಂದ್ಬಿಟ್ರೆ ನನಗೆ ಅಷ್ಟೇ ಸಾಕು ಆ ಭಗವಂತನ ದಯೆಯಿಂದವ ನಾನು ಇನ್ನೇನು ಕೇಳ್ಕೊಳಕ್ಕಿಲ್ಲ ಎಲ್ಲ ಒಳ್ಳೇದಾಯ್ತದೆ ಯಾಕೆ ಸುಮ್ಕಿರಿ ತಲೆಗೆಡ್ಸ್ಕೊಬಿಡಿ ನೀವು ಭಗವಂತ ಎಲ್ಲನೂ ಒಳ್ಳೇದು ಮಾಡ್ತಾನೆ ನಾವು ಯಾರು ನಾನು ತಿಂದಿಲ್ಲಕ್ಕ ಇಲ್ಲಿ ತನಕನೂ ಒಂದು ಒಳ್ಳೇದು ಮಾಡಿವಿ ಈ ನನ್ನ ಮಗನಿಗೆ ಒಂದು ಒಳ್ಳೇದಾಗಲಿ ಅವ್ನಿಗೊಂದು ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊತೀವಿ ಅಷ್ಟೇ ಕನಕ ತಲೆಗೆಡ್ಸ್ಕೊಬೇಡಿ ಇವ್ನ ಬಗ್ಗೆ ನೀವು ಅಯ್ಯೋ ದೇವ್ರು ಮಾಡ್ದಂಗೆ ಆಲಿ ಇನ್ನು ಕಾಲು ಕಟ್ಟಕ್ಕೆ ಹೋಯ್ಕಿಲ್ಲ ನನ್ನ ಕನಕ ನಾನು ಊಟತ್ತೆ ಇವನು ಯಾವಾಗ ಕಂಡೀಷನಾಗಿ ನನ್ನ ಕಳ್ಸ ಹೊಸ ಬೇಡ ಅಂದ ಇರಲಿ ಅಂತವಕ್ಕ ಏನೇ ಅಲ್ಲಿ ಅವಾಗ ಹಣ್ಣಿಂದ ಪ್ರೀತಿ ಸಿಗ್ತವ್ರು ನಾವು ಅತ್ತೆ ಮಾವಾಗಿ ನಾವು ಅವ್ಳಿಗೆ ಏನು ಪ್ರೀತಿ ಕೊಡಬೇಕು ಕೊಡ್ತೀವಿ ಕನಕ ಗಂಡನ ಪ್ರೀತಿ ಕೊಡೋಕ್ಕಾಗ್ದವ್ರು ನಾವು ತಂದೆ ತಾಯಿಯಾಗಿ ಅವಳನ್ನ ನಾವು ಅಚ್ಚುಕಟ್ಟಾಗಿ ನೋಡ್ಕೊತೀವಿ ಗೊತ್ತಿಲ್ವಕ್ಕ ನೀವು ಹೇಳ್ಬೇಕಾ ನಮಗೆ ನಿಜವಾಗ್ಲೂ ನಮಗೆ ನಿಮ್ಮದೇ ಧೈರ್ಯ ಕನಕ ನನ್ನ ಸತ್ರು ನನ್ನ ಎಗರು ಬಿದ್ದೋದ್ರು ನನ್ನ ಮಗಳನ್ನ ನೀವು ನೋಡ್ಕೊತೀರಿ ಅನ್ನೋದು ಒಂದು ಧೈರ್ಯ ಕನಕ ದೇವ್ರಿಗೂ ಧೈರ್ಯವಾಗಿ ಕಣ್ಮುತ್ತೀನಿ ನಾನು ಯಾಕೆ ಸಹಾಯ ಮತ್ತು ಮಾತಾಡಿರಕ್ಕ ಸುಮ್ಮನಿರಿ ಎಲ್ಲ ಒಳ್ಳೇದಾಯ್ತದೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ ಸುಮ್ಮನಿರಿ ಒಂದೊಂದ್ಸತಿ ಭಾಳ ಬೇಜಾರಾಗೋಯ್ತದೆ ನಾನು ಬಾಳು ಹಂಗೆ ಆಯಿತು ಮದುವೆ ಆಗೋದು ನಮ್ಮ ಮಗ 2 ತಿಂಗಳು ಕನಕ ನನ್ನ ಮಗಳು 2 ತಿಂಗಳು ಮಗಿನ ಬಿಟ್ಬಿಟ್ಟು ಇದ್ದಕ್ಕಿದ್ದಂಗೆ ನನ್ನ ಗಂಡ ಇಷ್ಟು ಚೆಂದಾಗಿ ನೋಡ್ಕೊಂಡ್ರು ಬಸ್ತ್ರೀಲಿ ಎಲ್ಲ ಅಷ್ಟು ಚೆಂದಾಗಿ ನೋಡ್ಕೊಂಡ್ರು ಕನಕ ನಿಜವಾಗ್ಲೂ ಅಯ್ಯೋ ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಹುಟ್ಟ ಮಗಿನ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಬೆಟ್ಟದ ಗಾತ್ರ ಆಸೆ ಉಡ್ಸ್ಬಿಟ್ಟು ಎಲ್ಲನೂ ನಿರಾಸೆ ಮಾಡಿಬಿಟ್ಟು ಅವರೇನೋ ಹೊಂಟೋಗ್ಬಿಟ್ರು ಮಗಿನ ಸಾಕಕ್ಕೆ ನಾನು ಎಷ್ಟು ಕಷ್ಟಪಟ್ಟಿವ್ನಿ ಗೊತ್ತಕ್ಕ ಆಸ್ತಿ ಬದುಕಿ ಆಸೆ ಮಾಡೋದಾಗಿದ್ರೆ ನನ್ನ ಗಂಡನ ಮನೆ ಆಸ್ತಿಗೆದಾರು ಈಗಾದ್ರೆ ಈಗಲೂ ನನಗೆ ತಗೊಳಕ್ಕೆ ಆಯ್ಕಿಲ್ವಕ್ಕ ನನಗೆ ಆಸ್ತಿ ಬೇಕಾಗಿಲ್ಲ ನನ್ನ ಗಂಡನೇ ಹೋದ್ಮೇಲೆ ಅವ್ರು ಆಸ್ತಿ ಕಟ್ಕೊಂಡು ಏನು ಅಂದ್ಕೊಂಡು ನನ್ನ ಮುಗಿರೋದನ್ನ ಅಷ್ಟೊಂದು ಕಣ್ಣಲ್ಲಿ ಕಣ್ಣೀರು ಸಾಕಿ ಇವತ್ತು ಹಿಂಗೆ ಆಯ್ತಲ್ಲ ಅನ್ನೋದೇ ನೋವು ಕನಕ ನನಗೆ ಅವರಿಬ್ರು ಗಂಡು ಇಡ್ತು ಚೆನ್ನಾಗಿರೋದು ನೋಡೋದು ನನಗೆ ಅಷ್ಟೇ ಸಾಕು ಆ ಭಗವಂತ ಯಾವಾಗ ದಿನ ಕೊಟ್ಟನೋ ಏನೋ ಬೇಜಾರು ಮಾಡ್ಕೊಬೇಡಿ ಅಕ್ಕ ನೋಡೋದ ದೇವ್ರ ಭಗವಂತ ಅದೇನು ಹಣೆಯಲ್ಲಿ ಬರ್ದಿದ್ದಾನೋ ಹಣೆಯಲ್ಲಿ ಬರ್ದಿರೋದು ಯಾರ ಕೈಯಿಂದನೂ ತಪ್ಸಕ್ಕೆ ಆಯ್ಕಿಲ್ಲಕ್ಕ ನೀವು ತಲೆಗೆಡ್ಸ್ಕೊಬೇಡಿ ನೋಡೋದ ಸುಮ್ಮನಿರಿ ಅಕ್ಕ ಸರಿ ಅಕ್ಕ ಆಯಿತು ಅವಳು ಇಲ್ಲ ಇದ್ಲು ಈಗ ಹಾಲು ತಿರೋಗದೆ ಅಂದ್ಬಿಟ್ಟು ಚಿಕ್ಕವ್ವ ಯಾಕೋ ತಲೆನೋವು ತಲೆನೋವು ಅಂತಿತ್ತು ಅದಕ್ಕೆ ಹಾಲು ತಗೊಬತ್ತೀನಿ ಅಜ್ಜಿಗೆ ಕಾಪಿ ಕಾಯಿಸ್ಕೊಡ್ತೀನಿ ಅಂದ್ಬಿಟ್ಟು ಹೋದ್ಲು ಚಿಕ್ಕವ್ವ ಇಲ್ಲೇ ಅದೇ ಪಾಪ ಕರ್ಕೊಬನ್ನಿ ಒಂದ್ಸತಿ ಕರ್ಕೊಬಕ್ಕ ಒಂದ್ಸತಿಯೇ ಬರ್ತೀನಿ ಸುಮ್ಮನೆ ಯಾಕೆ ಬರ್ತೀನಿ ಕರ್ಕೊಬತ್ತೀನಿ ನಮ್ಮ ಚಿಕ್ಕವನ್ನ ಅವ್ರೂ ನೋಡಿಲ್ವಲ್ಲ
ನೋಡ್ಬೇಕು ಗಂಡು ಮನೆ ಹಂಗೆ ಹಿಂಗೆ ಅಂತಿತ್ತು. ಅಯ್ಯೋ ಸುಮ್ಮನಿರವ, ಅವರೇ ಗಂಡು ಬಿಡ್ತು ಒಂದಕ್ಕಿಲ್ಲ ಅನ್ಕೊಂಡು ನಾನು ಹಂಗೆ ಸುಮ್ಮನೆ ಇರ್ಸ್ಕೊಂಡೆ. ಈ ಕರ್ಕ ಬನ್ನಿ ಅವನದೊಂದು ಲೆಕ್ಕ ತಗೊಳ್ಳಿವ್ರಿ. ಕರ್ಕ ಬನ್ನಿ, ನೀವು ತಲೆಗೆಡ್ಸ್ಕೊಬೇಡಿ. ಸರಿ ಅಕ್ಕ, ಆಯ್ತು ಕನಕ, ಕರ್ಕ ಬತ್ತೀನಿ ಬಿಡಿ. ಅಮ್ಮ ಯಾರಮ್ಮ ಫೋನ್ ಮಾಡಿದ್ದು? ಯಾಕೆ ನಿನ್ಗೆ ಯಾಕ್ಲ ಯಾರು ಮಾಡಲಿ? ಅವಳು ಮಾಡಿದ್ಲ ಸ್ವಾತಿ? ಯಾಕೆ ನನ್ನ ಫೋನ್ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡೋಳೆ ಕಣಮ್ಮ. ಹಾಕೊಳ್ಳಿ ಬಿಡು, ಈಗ ಕಂಡವ್ರ ಮದುವೆ ಆಯ್ತಾರೋಳು ನಿನ್ನ ಎತ್ಕೊಂಡು ಕೂತ್ಕೊಂಡಳ ಫೋನ್ಗಳ. ನೀನು ಮಾಡಿದ ತಕ್ಷಣ ಎತ್ಬಿಡ್ಬೇಕಾಯ್ತು ಅಲ್ವಾ? ನಿನ್ನ ಫೋನ್ ಅವಳಕ್ಕೆ ತಳ್ಳ? ಹಂಗಲ್ಲ ಕಣಮ್ಮ, ನನಗೆ ಈಗ ಅರ್ಥ ಆಯ್ತು ನನಗೆ. ಅಮ್ಮ ಯಾವ ಮದುವೆನೂ ಬೇಡ, ಏನು ಬೇಡ, ಸ್ವಾತಿ ನಾನು ಚೆನ್ನಾಗಿ ನೋಡ್ಕೊತೀನಿ. ಲೋ, ನೀನು ಎಂಥವನು ಅನ್ನೋದು ಈಗ ಅರ್ಥ ಆಯ್ತದೆ. ಮೂರು ಎಕರೆ ಜಮೀನು ಸಿಕ್ಕದೇನೋ ವಿಷಯ ತಿಳ್ಕೊಬಿಟ್ಟು ಜಮೀನು ಆಸೆ ಪಟ್ಕೊಂಡು ನೀನು ಈ ನಾಟಕ ಆಡ್ತಿದ್ಯಾ? ಅಮ್ಮ ಯಾವ ಜಮೀನು ವಿಷಯ? ಮುಳ್ಳ ನಿನ್ನಂತ ಮುಳ್ಳ ಯಾರು ಇಲ್ಲ. ಅಲ್ಲ, ನೆನ್ನೆ ಗಂಟ್ಲು ನಂಗೆ ಬೇಡ ಬೇಡ ಅಂದೆ, ಇವತ್ತು ಬಂದ್ಬಿಟ್ಟು ನಂಗೆ ಬೇಕು ಅಂದ್ರೆ ಎಲ್ಲ ಅರ್ಥ ಯಾರ್ತ ತಿಳ್ಕೊಂಡ್ಲ? ಯಾರು ವಿಚಾರಿಸ್ದೆ? ಹೆಂಗ್ ಪತ್ತೆ ಮಾಡ್ಕೊಂಡೆ ನೀನು? ಜಮೀನು ಸಿಗ್ತಾವೆ ಅನ್ನೋ ಉದ್ದೇಶಕ್ಕೆ ನೀನು ಅವಳು ಮನೆ ಕರ್ಕೊಬರೋದು, ಅವ್ಳು ಮಾತಾಡ್ಸ್ಬೇಕು ಅಂತಿರೋದು ನೀನು? ಅಲ್ಲ ಕಣಮ್ಮ, ನಾನು ಇವಾಗ ಯಾವ ಜಮೀನಮ್ಮ ಏನಮ್ಮ ಮಾತಾಡ್ತಿದ್ದೀನಿ ನೀನು? ನೋಡ್ಲಾ, ನಿನ್ನ ನಾಟಕವ ನಾನು ತವರಿಸ್ಬೇಡ ನೀನು, ಆಯ್ತಾ? ನನಗೆ ನಾಚಿಕೆ ಆಯ್ತದ ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ. ನೀನು ಸಣ್ಣ ಎತ್ತಿ ಬಾಯ್ ಮುನ್ನಾಕ ನಿನ್ನ ನ್ಯಾಯತ್ವ ಬುದ್ಧಿ ಕಲಿ. ನೀನೆಲ್ಲ ಬುದ್ಧಿ ಕಲ್ತಿರೋನು ನೋಡ. ನಾನಂತ ಯಾವುದೇ ಕಾರಣಕ್ಕೂ ಕರೆಯಕ್ಕೆ ಹೋಯ್ಕಿಲ್ಲ, ಏನೂ ಇಲ್ಲ. ಅವ್ರ ಅಪ್ಪನ ಮನೆ ಆಸ್ತಿ ಸಿಕ್ಕಿದಾವಂತೆ ಮಕ್ಕಂಗೆ 3 ಎಕರೆ ಜಮೀನು ಕೊಟ್ಟಿದ್ದಾರಂತೆ ವಿಷಯ ತಿಳ್ಕೊಬಿಟ್ಟು ಆಟ ಆಡ್ತಿದ್ದೀನಿ ನೀನು. ಜಮೀನಿಗೋಸ್ಕರ ದುಡ್ಡುಗೋಸ್ಕರ ಬೇಕಾದ್ರೆ ಏನು ಹೇಳ್ತೀನೋ ತಿನ್ಬಿಡ್ತೀಯಲ್ವಾ? ಅಮ್ಮ ನನಗೆ ಯಾವ ಆಸ್ತಿ ಸುದ್ದಿನೂ ಗೊತ್ತಿಲ್ಲ, ಏನೂ ಇಲ್ಲ. ಇದೇನಮ್ಮ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ನಂಗೆ ದೇವ್ರನಿಗೆ ಯಾವ ಆಸ್ತಿ ಸುದ್ದಿನೂ ಇಲ್ಲ. ನಾನು ಎಣ್ಣೆ ಮನೆಯಿಂದ ನಾನು ತಲೆಗೆಡ್ಸ್ಕೊಂಡು ನಾನು ಹೆಂಗಪ್ಪ ಅವ್ನು ಬಿಟ್ಟುಟ್ಟಿರೋದು ಅಂತ ಇಲ್ಲಿ ನಾನು ನೋವು ಅನ್ಬೋಸ್ತಾ ಕುಂತೀನಿ. ನೀನು ನೋಡ್ರಿ ಹಿಂಗೆ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಿಲ್ಲಮ್ಮ ನನ್ನ ಬಗ್ಗೆ. ನಾನು ತಪ್ಪು ತಿಳ್ಕೊಂಡಿದ್ದೆ ನಿನ್ನೆ, ಇಷ್ಟು ದಿವಸ ತಪ್ಪು ತಿಳ್ಕೊಂಡಿದ್ದೆ ನಿನ್ನ. ನೀನು ಸಮಯಕ್ಕೆ ತಕ್ಕಂಗೆ ಬದಲಾವು, ಬಣ್ಣಗಳು ಬದಲಾಯಿಸೋ ಊಸರು ಒಳ್ಳಿ ಅನ್ನೋದು ಈಗ ಅರ್ಥ ಆಯ್ತದೆ. ಅದು ಯಾವ ಮಾತಲ್ಲಿ ತಿಳ್ಕೊಂಡು ನಿನ್ನ ನಾಟಕಗಳು ಬದಲಾಯಿಸಿ ನೀನೇನೋ ಹೇಳ್ಬಿಟ್ಟೆ. ಈಗ ಆಸ್ತಿ ಆಸೆಗೆ ಒಪ್ಕೊಂಡು ನಿಂತ್ಕೊಂಡು ಹೆಂಗೆ ಕರ್ಕೊಬರೋ ನನ್ನ ಸೊಸೆಯನ್ನು ಆಸ್ತಿ ಆಸೆಗೆ? ಏನಮ್ಮ ಹಿಂಗೆ ಮಾತಾಡ್ತೀಯ ನೀನು? ಹಂಗ ನಿನ್ನ ಮಗನ ಮೇಲೆ ಇಷ್ಟು ನಂಬಿಕೆ ಇಲ್ವಾ? ಯಾವ ಥರದಲ್ಲೂ ನಂಬಿಕೆ ಇಲ್ಲ ನಿನ್ನ ಮೇಲೆ ನನಗೆ. ಯಾವ ಥರದಲ್ಲೂ 10 ಪೈಸದ ನಂಬಿಕೆನೂ ಇಲ್ಲ ಕಲ. 10 ಪೈಸದ ನಂಬಿಕೆ ನೀನು ಉಳಿಸ್ಕೊಂಡು ಇಲ್ಲ. ಯಾರು ಹೇಳಿದ್ರು ಆರೇ ಜಮೀನು ವಿಷಯ ತಿಳ್ಕೊಬಿಟ್ಟ? ಅಲ್ಲ ಕಣಮ್ಮ, ನಾನು ನಿಜ ಹೇಳ್ತೇನೆ ಕಣಮ್ಮ, ಯಾವ ಆಸ್ತಿ ವಿಷಯನೂ ಇಲ್ಲ ಕಣಮ್ಮ. ಅವಳನ್ನ ಬಿಟ್ಬಿಟ್ಟಿರಕಾಯ್ತಿಲ್ಲ. ನೆನ್ನೆ ಮನೆಯಿಂದನೂ ಯೋಚನೆ ಮಾಡಿ ಸಾಕಾಗದೆ. ನಾನು ಹೇಳ್ತೀನಿ ಇನ್ನೊಬ್ರು ಮದುವೆ ಮಾಡಬೇಕು ಅಂದ್ರೆ ನನಗೆ ಎಷ್ಟು ಮನ್ಸು ನೋವು ಅದದು, ಅದನ್ನ ಅರ್ಥ ಮಾಡ್ಕೋ. ವಾರದಿಂದ ಇಲ್ಲ, ಇವತ್ತಿದ್ದಕ್ಕಿದ್ದಾಗ ಸಡನ್ ಆಗಿ ಬಂದು ನಾವೆಂಗ ನಂಬೋದು? ನೀನು ಆಸ್ತಿ ಆಸೆಗಲ್ದರೆ ಇನ್ನೆತ್ಕಲ ಏನಮ್ಮ ಹಿಂಗೆಲ್ಲ ಮಾತಾಡಿಯ ನೀನು? ಹಿಂಗೆ ಮಾತಾಡೋದು ನಾನು? ಅಜ್ಜಿ ನೋಡಜ್ಜಿ, ಹೋಗಿ ನೀನು ದುಂಡಾಳಕ. ಇನ್ನೇನಂದಾರ ನಿನ್ನ? ಅಲ್ಲಕ್ಕಲ್ಲ, ಆಸ್ತಿಗೋಸ್ಕರವ ಏನು ಬೇಕಾದ್ರೂ ಇದು ಮಾಡ್ತೀಯ, ದುಡ್ಡು ಆಸ್ತಿ ಸಿಗ್ತದೆ ಅಂದ್ರೆ ಅಲ್ವಾ? ನೆನ್ನೆ ಮೊನ್ನೆಲ್ಲ ಅವ್ಳು ಮಕ್ಕ ಕಂಡ್ರೆ ಆಯ್ಕಿಲ್ಲ, ಅವ್ಳು ನೋಡೋರು ಇಷ್ಟ ಇಲ್ಲ ಅಂತಿದ್ದೆ. ಈಗ ಹೆಂಗಂತಿದೀಯ ಮತ್ತು ನೀನು? ಹೆಂಗಂತಿದಿಲ್ಲ ನೀನು? ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು? ನಿನ್ನ ವಾಣಿಗೆ ಹೊಲ್ಗೆಟ್ಟ ನೀನು ಸರಿ ಅದನ್ನು ಕಂಡ್ಬಿಡು. ಓಲೆ ಅವ್ನು ಕುಟ್ಟೇನು ಮಾತು ಅಲ್ಲಿ ತಕೋಯ್ತೀನಿ ಅಂದಲ್ಲ, ಓಲೆ ಒಂದಿಟ್ಟು ಅವರೆಕಾಯಿ ಕುಯ್ಕೊಬರೋಗು. ಅವನು ಏನಾರು ಮಾತಾಡ್ಕೊಳ್ಳಂತೆ. ಅಮ್ಮ ಇಲ್ಲ ಕಣಮ್ಮ, ನಾನು ನಿಜ ಹೇಳ್ತಿರೋದು ಅಜ್ಜಿ. ನಾನು ನಿಜ ಕಣಜ್ಜಿ ಹೇಳ್ತಿರೋದು. ನಿಜವಾಗ್ಲೂ ಅವಳ ನಾನು ತುಂಬ ಇಷ್ಟಪಡ್ತೇವನಿ. ನನ್ನ ಅರ್ಥ ಮಾಡ್ಕೊಳ್ಳಿ. ನೀನು ಹೇಗೆ ತೆಗೆ ಬೆಂಕಿ ಕಾದರು ಹೋಗು. ನೀನು ಸಣ್ಣ ಎಕ್ತಿ ಬಾಯಲ್ಲಿ ಮುನ್ನಾಕ. ನೀನು ನಿಜಕ್ಕೂ ನಾನು ಎತ್ತಿರ ಮಗಲಕ್ಕ ಹೋಗು. ಏನೋ ಭಾಳ ಬದಲಾವಣೆ ಆಗದೆ ಕತೆ. ನಾನು ಬರ್ಬೋದಿಲ್ಲ ನಂಗೆ ಆಡ್ತೀನಿ. ಅಮ್ಮ ಯಾಕಮ್ಮ ನಾನು ಅರ್ಥ ಮಾಡ್ಕೊತಾ ಇಲ್ಲ? ನಾನು ನಿಜವಾಗ್ಲೂ ಹೇಳ್ತಾ ಇರೋದು ಕಣಮ್ಮ. ಹೋಗೋ ಮುಖ ಬಾಯ್ ಮುಚ್ಕೊಂಡು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.